ಅದಕ್ಕೆ 5 ಇಸ್ ದಿ ಯೂನಿವರ್ಸಲ್ ನಂಬರ್, ಇಂಟೆಲಿಜೆಂಟ್ ನಂಬರ್ ಅಂತಲೂ ಕರೀತಾರೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2026. 2026 ಅಂತಂದರೆ ಅಲ್ಲಿ 2 ಚಂದ್ರ, ಅಂದರೆ 2 + 2 ಬರ್ತದೆ, 2 ಚಂದ್ರ + 6 ಶುಕ್ರ ಬರ್ತಾನೆ. ಸೊ 3 ಗ್ರಹಗಳ ಮಿಶ್ರಣ, ಒಂದು ಚಂದ್ರ, ಒಂದು ಸೂರ್ಯ, ಒಂದು ಶುಕ್ರ, ಇವರ 3 ಸಮ್ಮಿಲನದಲ್ಲಿ ಈ ಬುಧ ಏನು ಮಾಡ್ತಾನೆ ಅಂತ ನೋಡಿದಾಗ 2026 ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇದ್ದೇ ಇರತಕ್ಕಂಥದ್ದು. ಇಲ್ಲಿ ಭಾಳ ವಿಶೇಷವಾಗಿ ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು 2026. ಯಾಕೆಂದರೆ ಅಲ್ಲಿ ಟೋಟಲ್ ಮಾಡಿದಾಗ 1 ಸನ್ ಬರುತ್ತೆ. ನಾವು ತುಂಬ ನೋಡ್ತಾ ಇರ್ತೀವಿ, ಈ ಏನೋ ಒಂದು ಮಾತಾಡ್ಬಿಡ್ತಾರೆ, ಕೇಸ್ ಹಾಕ್ತಾರೆ, ಇವ್ರು ಹಿಂಗೆ ಮಾತಾಡಿದ್ರು ಅಂತ. ಬುಧ ಬುದ್ಧಿವಂತ ಗ್ರಹ, ಆದರೆ 1ನೇ ಮನೆ ಅಧಿಕಾರ ಗ್ರಹ. ಬುದ್ಧಿವಂತ ಗ್ರಹ, ಮಾತಿನ ಮಲ್ಲನ ಗ್ರಹ, ಅಧಿಕಾರದ ಗ್ರಹ ಮುಂದೆ ಸ್ವಲ್ಪ ಸೈಲೆಂಟಾಗಿರಬೇಕು. ತುಂಬ ಜನ ಹೇಳ್ತಾರಲ್ಲ, ಹೇ ದೊಡ್ಡವರಿದ್ದಾರೆ ಸುಮ್ಮನೆ ಇರಪ್ಪ ನೀನು, ಸೈಲೆಂಟಾಗಿ ಯಾಕೆ ಮಾತಾಡ್ತೀವಿ ಜಾಸ್ತಿ. ಪಾಯಿಂಟ್ ಆಫ್ ವ್ಯೂ ಡಿಫ್ರೆಂಟ್ ಇರ್ಬೋದು, ಆದರೆ ಅಲ್ಲಿ ಅಥಾರಿಟಿ ಬಂದ್ಬಿಡುತ್ತೆ. ಸೊ 2026 ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಸ್ವಲ್ಪ ಪೇಚೆಗೆ ಸಿಲುಕ್ತಕ್ಕಂಥ ವರ್ಷ ಆಗಿದೆ. ಸುಮ್ಮನೆ ಮಾತಾಡಬಾರ್ದಾಗಿತ್ತು, ಏನೋ ಸುಮ್ಮನೆ ಬಂದು ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ಅದು ಮನೇಲಿರ್ಬೋದು, ವ್ಯಾಜ್ಯ ಆಗಿರ್ಬೋದು, ಅಥವಾ ಆಚೆ ಕಡೆ ಇರ್ತಕ್ಕಂಥ ಒಂದು ಏನಂತಾರೆ ಒಂದು ವ್ಯವಹಾರ ಇರ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ನಮಗೆ ಬುಧನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು 2026. ಸಮಸ್ಯೆಯಿಂದ ದೂರ ಆಗೋಕ್ಕೆ ಏನೇನು ಮಾಡಬೇಕು 2026, ಅದನ್ನು ಈ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದನ್ನು ಮತ್ತೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವನ್ ನಾವು ದೇಶದ ಬಗ್ಗೆ ನೋಡಬೇಕಾದ್ರೂ ಕೂಡ ಮರ್ಕ್ಯುರಿ ಅನ್ನೋ ಪ್ಲ್ಯಾನೆಟ್ಟು ಈ ಮಾತಿಂದನೇ ಸಾಕಷ್ಟು ಅವಘಡಗಳು ನಡೆದಿರ್ತಕ್ಕಂಥದ್ದು ದೇಶದಲ್ಲೂ ಕೂಡ. ಮರ್ಕ್ಯುರಿ ಯಾವಾಗಲೂ ಕೂಡ ಕಮ್ಯುನಿಕೇಷನ್. ಈಗ ನಾವೇನಾದ್ರು ಮಾತಾಡಲಿ, ಇಲ್ಲಿ ನಮ್ಮನ್ನು ಟ್ರೋಲ್ ಮಾಡ್ತಾರೆ, ಅಥವಾ ಹಿಂಗೆ ಮಾತಾಡ್ದ, ಹಿಂಗೆ ಅವರು ಮಾತಾಡೋದೇ, ನಾನು ಮಾತಾಡೋದಕ್ಕೆ ಅವ್ರು ಮಾತಾಡ್ತಾರೆ. ಸೊ ಅದಕ್ಕೆ ಬುಧ ಮಾತಿನ ಕಾರಕ ಆಗಿರೋದ್ರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ 2026 ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ. ಹಾಗೆ ಮತ್ತೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬುಧನ ಒಂದು ತತ್ವದ ಮೇಲೆ ನಾವು ಹೋಯಿತು ಅಂತಂದರೆ ವ್ಯಾಪಾರದ ಗ್ರಹ ಅದು.